ಯೂಶ್ವಲಿ ನಾವು ಯಾವುದಾದ್ರೂ ಹೋಟೆಲ್ಗಳಿಗೆ ಹೋದಾಗ, ಮದುವೆಗೆ ಹೋದಾಗ ಅಥವಾ ಮನೆಯಲ್ಲೇ ಹಬ್ಬದ ಊಟ ಮಾಡಿದ ಮೇಲೆ ಸ್ವಲ್ಪ ರಸಮ್ನ ಕುಡಿಯೋದ್ರಿಂದ ಅಥವಾ ರಸಮಲ್ಲಿ ಊಟ ಮಾಡೋದ್ರಿಂದ ಆಗೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲೇ ಬೇರೆ. ಹಾಗೆಯೇ ನಮಗೆಲ್ಲಾದರೂ ಕೆಮ್ಮಿದ್ರೆ ಅಥವಾ ಶೀತ ಇದ್ದರೆ ನಾವು ಪೆಪ್ಪರ್ ರಸಮ್ ಮಾಡಿ ಕುಡಿತೀವಿ. ಇದು ತುಂಬ ಎಫೆಕ್ಟಿವ್ ನಮ್ಮ ಕೆಮ್ಮಿಗೆ ಅಥವಾ ಶೀತಕ್ಕೆ. ಸೊ ಇವತ್ತು ನಾನು ನಿಮಗೆ ಈ ಪೆಪ್ಪರ್ ರಸಮ್ನ ನನ್ನ ಸ್ಟೈಲಲ್ಲಿ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ತುಂಬ ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರ, ಬಟ್ ಈ ವರ್ಷನ್ನು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗಾದರೆ ತಡ ಮಾಡದೆ ಈ ರಸಮ್ ರೆಸಿಪಿನ ಇವಾಗ ನಾವು ಶುರು ಮಾಡೋಣ. ಈ ಪೆಪ್ಪರ್ ರಸಮ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನೋಡಿ, ಅರ್ಧ ಕಪ್ನಷ್ಟು ನಾನಿಲ್ಲಿ ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಫಸ್ಟ್ ಒಂದು ಅರ್ಧ ಗಂಟೆ ನಾನು ನೆನೆ ಇಡ್ತಾ ಇದ್ದೀನಿ. ಇದರಿಂದ ಬೇಯಿಸ್ಕೊಳ್ಳೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಒಂದು ಅರ್ಧ ಕಪ್ ನೀರಿಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ನೆನೆಸಬೇಕು ಒಂದು 10 ನಿಮಿಷ. ಇವಾಗ ಈ ಪೆಪ್ಪರ್ ರಸಮ್ಗೆ ಬೇಕಾಗಿರೋ ಪೌಡರ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಕರಿಮೆಣಸನ್ನು ತಗೊಂಡಿದ್ದೀನಿ. ಪೆಪ್ಪರ್ನ ತಗೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ನ ಒಂದು 4 ಟೇಬಲ್ ಸ್ಪೂನ್. ಓಕೆ, ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ 4ರಿಂದ 5 ನಿಮಿಷ ನಾವು ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ನೀವು ಇಲ್ಲಿ ಕಾಯಿಸ್ಕೊಳ್ಳದೆ ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ನಿಮಗೆ ಪೆಪ್ಪರ್ ರಸಮಲ್ಲಿ ಪರಿಮಳನೇ ಬರೋದಿಲ್ಲ. ಸೊ 4ರಿಂದ 5 ನಿಮಿಷ ಆದಮೇಲೆ ಅದಕ್ಕೇ ನಾನು 1ರಿಂದ 1.5 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆಯನ್ನು ಸೇರಿಸ್ಕೊಂಡು ಜೀರಿಗೆ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಮತ್ತೆ ಕಾಯಿಸ್ಕೋಬೇಕು. ನೋಡಿ, ಇವಾಗ ನಾನು ಅದನ್ನು ಕಾಯಿಸ್ಕೊಂಡು ಅದನ್ನು ತಣ್ಣಗೆ ಮಾಡಿ ಇವಾಗ ಈ ಪೌಡರ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಒಂದು 2ರಿಂದ 3 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಹಾಗೆಯೇ ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದ್ರದ್ದು ನೀರು ಮಾತ್ರ ಬೇಕು ನಮಗೆ. ಓಕೆ, ಇದು ಬೇಯ್ತಾ ಇರಲಿ. ಇಲ್ಲಿ ನಾನು ಒಂದು ಗುಟಾಣಿಯಲ್ಲಿ ಒಂದು 15 ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಜಜ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಜಜ್ಕೋಬೇಕು ನೀವು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಪ್ಯಾನಲ್ಲಿ ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೀನಿ. ನೀವು ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಸಾಸಿವೆಗಳನ್ನು ನಾವು ಹಾಕಬೇಕು. ಸಾಸಿವೆ ಒಡೆದಾದ್ಮೇಲೆ ಅದಕ್ಕೆ ಒಂದು 2 ಕೆಂಪು ಮೆಣಸನ್ನು ಹಾಕಿ ಅದನ್ನು ನಾನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಕಲರ್ ಪೂರ್ತಿಯಾಗಿ ಬ್ರೌನ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು 1/4 ಚಮಚ ಅರಿಶಿನ ಹಾಗೆಯೇ 8ನೇ 1 ಭಾಗ ಇಲ್ಲಿ ನಾನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ, 3 ಚಿಟಿಕೆ. ಅದನ್ನು ಹಾಕ್ಕೊಂಡು ಹಾಗೆಯೇ ಇದಕ್ಕೆ ಟೊಮೆಟೊನ ಹಾಕ್ತಾ ಇದ್ದೀನಿ. ಮೀಡಿಯಮ್ ಗಾತ್ರದ ಒಂದು 2 ಟೊಮೆಟೊ ನೀವು ಇಲ್ಲಿ ಹಾಕ್ಕೋಬೋದು. ಟೊಮೆಟೊ ಚೆನ್ನಾಗಿ ಬಾಡಬೇಕಿದ್ರಲ್ಲಿ, ಅಲ್ಲಿ ತನಕ ನಾವು ಈ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊ ಚೆನ್ನಾಗಿ ಬಾಡಿದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಹುಣಸೆ ಹುಳಿ ನೀರನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಹುಣಸೆ ಹುಳಿ ನೀರನ್ನು ಹಾಕ್ಕೊಂಡು ನೀವು ಮಿನಿಮಮ್ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇದರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ. ಹಾಗೆಯೇ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ನೀವು ಒಂದು 3 ನಿಮಿಷ ಆದರೂ ಇದನ್ನು ನೀವು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ, ಬೇಳೆ ಬೆಂದಿರೋ ಆ ನೀರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಬೇಳೆನ ಹಾಕ್ತಾ ಇಲ್ಲ. ಬೇಳೆನ ನೀವು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು, ಬೇಳೆ ಸಾರೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ನಾನು ನೀರನ್ನು ಮಾತ್ರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ಮಾಡ್ಕೋಬಹುದು. ಒಂದ್ಸಲ ಚೆನ್ನಾಗಿ ಕುದಿ ಬರಬೇಕು. ಒಂದ್ಸಲ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ನಾವು ಮಾಡ್ಕೊಂಡಿರುವಂತಹ ಪೌಡರ್ನ ಹಾಕ್ಕೋಬೇಕು. ನಾನು ಹೇಳಿರೋ ಪ್ರಮಾಣಕ್ಕೆ 1.5 ಟೇಬಲ್ ಸ್ಪೂನ್ ಸಾಕು. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ತುಂಬ ಖಾರ ಆಗಿಬಿಡುತ್ತೆ. ಓಕೆ, ಇದು ಚೆನ್ನಾಗಿ ಇವಾಗ ಕುದಿ ಬರ್ತಾ ಇದೆ. ನಾವು ಪೌಡರ್ ಹಾಕ್ಕೊಂಡ್ಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಕುದಿ ತೆಗಿಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀವು ಧಾರಾಳವಾಗಿ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಬೋದು. ಇದರಿಂದ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಕೊನೆಗೆ ನಾವು ಮಾಡಿರುವಂತಹ ಈ ರಸಮ್ ರೆಡಿ ಆಯಿತು. ಇದು ಕುಡಿಯೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ರಸಮ್. ಸೊ ನೀವು ತುಂಬ ರೆಸಿಪಿಗಳನ್ನು ನಾನು ಆಗಲೇ ಹೇಳ್ದಂಗೆ ಟ್ರೈ ಮಾಡಿರ್ತೀರ, ಬಟ್ ಈ ವರ್ಷನ್ನು ಕೂಡ ಟ್ರೈ ಮಾಡಿ. ಇದು ಊಟ ಮಾಡೋವಾಗಂತೂ ಕುಡಿಯೋದಕ್ಕೆ ಅಥವಾ ಅನ್ನದ ಜೊತೆ ಊಟ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫೀಡ್ಬ್ಯಾಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆಯೇ ತುಂಬ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ, ಎಲ್ಲದನ್ನು ನೋಡಿ. ಅದು ಅಲ್ಲದೆ ಸಬ್ಸ್ಕ್ರೈಬ್ ಮಾಡದೆ ಮಾತ್ರ ಹೋಗಬೇಡಿ. ಹಾಗಾದರೆ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.